ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಅಸ್ಥಿಪಂಜರ ಒಂದು ಕಡೆ ಎಸ್ಐಟಿ ತಂಡದವರು ತೀವ್ರವಾದಂತಹ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ರೋಚಕ ಘಟ್ಟಕ್ಕೆ ಈಗ ಬಂದು ನಿಂತಿದೆ. ಮತ್ತೊಂದು ಕಡೆ ಅನಾಮಿಕನ ಆರೋಪಕ್ಕೆ ಹಾಗಾದ್ರೆ ಅತಿ ದೊಡ್ಡ ಬಲ ಸಿಗ್ತಾ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಅನಾಮಿಕನ ಆರೋಪಕ್ಕೆ ಅತಿ ದೊಡ್ಡ ಬಲ ಸಿಕ್ಕಂತೆ ಕಾಣಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ರೋಚಕ ಘಟ್ಟ ತಲುಪ್ತಾ ಇದೆ ಧರ್ಮಸ್ಥಳ ಬುರುಡೆ ರಹಸ್ಯ. ಎಸ್ಐಟಿ ಅಧಿಕಾರಿಗಳ ಮುಂದೆ ಮತ್ತೊಂದು ಸಾಕ್ಷ್ಯ ಈಗ ಲಭ್ಯವಾದಂತೆ ಕಾಣಿಸ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಸಿಗ್ತಾ ಇದೆ. ಅನಾಮಿಕನ ಆರೋಪಕ್ಕೆ ಅತಿ ದೊಡ್ಡ ಬಲ ಸಿಕ್ಕಂತೆ ಕಾಣಿಸ್ತಾ ಇದೆ. ನೂರಾರು ಶವ ಹೂತಿಟ್ಟಿದ್ದೀನಿ ಅಂತ ಜಡ್ಜ್ ಮುಂದೆನೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದ. ಅದಾದ್ಮೇಲೆ ಎಸ್ಐಟಿ ತನಿಖೆಯನ್ನು ಕೈಗೊಳ್ತು. ಈಗ 7ನೇ ದಿನಕ್ಕೆ ಕಾಲಿಟ್ಟಿದೆ ಎಸ್ಐಟಿ ಕಾರ್ಯಾಚರಣೆ. ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಈಗ ಮಾಹಿತಿ ಈಗ ಸಿಗ್ತಾ ಇದೆ. ಒಟ್ಟಿನಲ್ಲಿ ಅನಾಮಿಕ ಹೇಳಿದ ಹಾಗೆಯೇ ಎಸ್ಐಟಿ ಅಧಿಕಾರಿಗಳು ಜೊತೆಗೆ FSL ತಂಡದವರು ಸ್ಥಳೀಯ ಪೊಲೀಸ್ನವರು ಆ ಅನಾಮಿಕನ ಸಮ್ಮುಖದಲ್ಲೇ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಸ್ಪಾಟ್ ನಂಬರ್ 11 ಮತ್ತು 12 ನಿನ್ನೆ ಕಾರ್ಯಾಚರಣೆಯನ್ನು ಮಾಡಿದರು. ಯಾವುದೂ ಕೂಡ ಅಲ್ಲಿ ಕಳೆಬರ ಆಗಲಿ, ಯಾವುದೊಂದು ಮೂಳೆ ತಲೆಬುರುಡೆ ಯಾವುದೂ ಕೂಡ ಸಿಗಲಿಲ್ಲ. ಆದರೆ ಸ್ಪಾಟ್ ನಂಬರ್ 11ಇಂದ ಸ್ವಲ್ಪ ದೂರ ಅಂದರೆ 100 ಮೀಟರ್ ದೂರದಲ್ಲಿ 3 ಮಾನವನ ಅಸ್ಥಿಪಂಜರ ಸಿಕ್ಕಿದೆ. ಸಾಕಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಾ ಇರೋದು ಇಲ್ಲಿಂದನೇ. ಇನ್ನೂ ಕೂಡ 13ನೇ ಸ್ಪಾಟಲ್ಲಿ ಸಾಕಷ್ಟು ಮೂಳೆಗಳು ಸಿಗ್ಬೋದು, ಸಾಕ್ಷಿಗಳು ಸಿಗ್ಬೋದು ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರ ಕೂಡ SIT ಅಧಿಕಾರಿಗಳಿಗೆ ಇದ್ದಂತೆ ಕಾಣಿಸ್ತಾ ಇದೆ. 11 ಮತ್ತು 12ರಲ್ಲಿ ಅಲ್ಲೆಲ್ಲ ಮಣ್ಣನ್ನು ಅಗದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂಥ ಕಳೆಬರ ಸಿಗಲಿಲ್ಲ. ಆದರೆ ಸ್ಪಾಟ್ ನಂಬರ್ 11ಅನ್ನು ಬಿಟ್ಟು ಬಂಗ್ಲಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾನಲ್ಲ ಆ ಅನಾಮಿಕ, ಆ ಸಂದರ್ಭದಲ್ಲಿ ಆ ಗುಡ್ಡದಲ್ಲೂ ಕೂಡ ಶವ ಪತ್ತೆಯಾಗಿದೆ. ಇನ್ನೊಂದು ಜೊತೆ ಸ್ಪಾಟ್ ನಂಬರ್ 11ರ ಬದಲು 100 ಮೀಟರ್ ದೂರ, ಕೇವಲ 100 ಮೀಟರ್ ದೂರದಲ್ಲಿ 3 ಮಾನವನ ಅಸ್ಥಿಪಂಜರ ಪತ್ತೆಯಾಗಿದೆ. ಅದರಲ್ಲಿ ಒಂದು ಅವಶೇಷ ಮಹಿಳೆಗೆ ಸಂಬಂಧಪಟ್ಟಿದ್ದು ಅಂತ ಈಗ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದರೆ ಅಲ್ಲಿ ಸೀರೆ, ಆ ಕಳೆಬರದ ಹತ್ರ ಸೀರೆ ಎಲ್ಲ ಸಿಕ್ಕಿದೆ. ಒಂದು ಕಡೆ SIT ತಂಡದ ಈ ಕಾರ್ಯಾಚರಣೆ ಬಿರುಸಿನ ವೇಗವನ್ನು ಪಡ್ಕೊಳ್ತಾ ಇದೆ. ಇಷ್ಟು ದಿನದ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನು ಈ SIT ಮುಖ್ಯಸ್ಥ ಏನಿದಾರಲ್ಲ ಪ್ರಣಬ್ ಮೊಹಂತಿ ಅವರು ಕೂಡ ಈಗ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. SIT ಕಾರ್ಯಾಚರಣೆ ಈಗ ಬಿರುಸಿನ ವೇಗವನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಪಾಯಿಂಟ್ ನಂಬರ್ 6ಅಲ್ಲಿ ಏನು ಮೂಳೆ ಹಿಂದೆ ಸಿಕ್ಕಿತ್ತು, ತಲೆಬುರುಡೆ ಸಿಕ್ಕಿತ್ತು, ಅದಕ್ಕೆ ಸಂಬಂಧಪಟ್ಟ ಹಾಗೆ UDR ಕೂಡ ಅಂದರೆ ಸಹಜ ಸಾವು ಪ್ರಕರಣ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಕೂಡ ಕೇಸನ್ನು ದಾಖಲಾಗಿತ್ತು. ಅದಾದಮೇಲೆ ಆ ಅನಾಮಿಕ ಹೇಳಿದಂತಹ ಅನೇಕ ಸ್ಥಳಗಳಲ್ಲಿ ಮೂಳೆಗಳು ಸಿಗದೇ ಇರ್ಬೋದು, ಆದರೆ ಪಾಯಿಂಟ್ ನಂಬರ್ 6ಅಲ್ಲಿ ಸಿಕ್ತು. ಅದನ್ನು SIT ಕಾರ್ಯಾಚರಣೆ ಮುಂದುವರಿಸ್ಕೊಂಡು ಹೋದರು. ಈಗ ಸಮಾಧಿಯಾಗಿರುವ ಸತ್ಯ ಬಿಚ್ಚಿಡ್ತರ 6 ಮಂದಿ ದೂರುದಾರನ ಪರವಾಗಿ ಬಂದ ಈಗ 6 ಮಂದಿ ಸ್ಥಳೀಯರು ಶವಗಳನ್ನು ಹೂತಾಕಿರೋದನ್ನು ನೋಡಿರುವುದಾಗಿ ಈಗ ಪ್ರತ್ಯಕ್ಷದರ್ಶಿಗಳು ಈಗ ಮುಂದೆ ಬರ್ತಾ ಇದ್ದಾರೆ. SIT ಅಧಿಕಾರಿಗಳ ಮುಂದೆ ಹಾಜರಾಗಿ ಸಾಕ್ಷಿ ಹೇಳ್ತಾರೆ. ಹಾಗಾದರೆ ಕೇಸ್ ಸಂಬಂಧ ಸಾಕ್ಷಿ ಹೇಳಲಿಕ್ಕೆ ಈಗ ಸ್ಥಳೀಯರು ಮುಂದೆ ಬಂದಿದ್ದಾರೆ. ಸ್ಥಳೀಯರ ಹೇಳಿಕೆ ಬಳಿಕ ಪ್ರಕರಣಕ್ಕೆ ಮತ್ತೊಂದು ಈಗ ಟ್ವಿಸ್ಟ್ ಸಿಕ್ತಂತೆ ಕಾಣಿಸ್ತಾ ಇದೆ. ಇವತ್ತೇ SIT ಎದುರು ಸಾಕ್ಷಿಗಳು ಹಾಜರಾಗುವ ಸಾಧ್ಯತೆ ಇದೆ. ಸಮಾಧಿಯಾಗಿರುವ ಸತ್ಯವನ್ನ ಈಗ 6 ಮಂದಿ ಬಿಚ್ಚಿಡ್ತಾರ. ಈ ಕೇಸ್ಗೆ ಮತ್ತಷ್ಟು ಬಲ ಸಿಗುತ್ತಾ ಹಾಗಾದ್ರೆ, ಮತ್ತಷ್ಟು ಬೇರೆ ಬೇರೆ ಆಯಾಮ ಪಡ್ಕೊಳ್ಳುತ್ತಾ ಹಾಗಾದ್ರೆ ಈ ಕೇಸ್. ಶವಗಳ ಹೂತಾಕಿರೋದನ್ನ ನೋಡಿರೋದಾಗಿ ಈಗ 6 ಮಂದಿ ಈಗ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವು ಖಂಡಿತವಾಗ್ಲೂ ಕೂಡ ನೋಡಿದ್ದೀವಿ ಅಂತ ಈ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಈ ಒಂದು ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ ಮುಂದೆ ಕೋರ್ಟಿಗೆ ಬಂದು 164 ಹೇಳಿಕೆಯನ್ನು ಒಬ್ಬ ಅನಾಮಿಕ ಕೊಟ್ಟಿದ್ದ. ಈಗ 6 ಮಂದಿ ಎಕ್ಸ್ಟ್ರಾ ಆ್ಯಡ್ ಆಗಿದ್ದಾರೆ ಸಾಕ್ಷಿದಾರರು. ಹಾಗಾದರೆ ಈ 6 ಮಂದಿ ಏನು ಹೇಳ್ತಾರೆ, ನಾವು ನೋಡಿದ್ದೀವಿ, ಶವವನ್ನು ಹೂತಾಕಿಟ್ಟಿರೋದನ್ನು ನಾವು ನೋಡಿದ್ದೀವಿ ಅಂತ ಒಂದು ಕಡೆ ಈಗ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಈಗ ಮೊನ್ನೆ ಕೂಡ ಈಗ ಶಾಲಾ ಬಾಲಕಿಯನ್ನು ಗುಡ್ಡದ ಮೇಲೆ ತಗೊಂಡೋಗಿ ದಫನ್ ಮಾಡಿರೋದನ್ನು ನಾನು ನೋಡಿದ್ದೀನಿ ಅಂತ ಮೊನ್ನೆ ಒಬ್ಬ ಹೇಳಿಕೆಯನ್ನು ಕೊಟ್ಟಿದ್ದ. ಯಾಕಂದರೆ ಆ ಕೇಸ್ ರಿಜಿಸ್ಟರ್ ಆಗಿಲ್ಲ, ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಆ ಕೇಸ್ ದಾಖಲಾಗಿಲ್ಲ. ಏಕಾಏಕಿಯಾಗಿ ಹೋಗಿ ಅವ್ರನ್ನ ಮಣ್ಣು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದ. ಅದಾದ ಮೇಲೆ ಈಗ 6 ಮಂದಿ ಈಗ ಹೇಳಿಕೆ ಕೊಡಲಿಕ್ಕೆ ಈಗ ತಯಾರಾದಂತೆ ಕಾಣಿಸ್ತಾ ಇದೆ. SIT ಮುಂದೆ ಸಾಕ್ಷಿ
ಹೇಳ್ತಾರ ಹಾಗಾದರೆ ಅನ್ನೋವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತೇ SIT ಎದುರು ಸಾಕ್ಷಿಗಳು ಹಾಜರಾಗುವಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆ SIT ಅಧಿಕಾರಿಗಳು, FSL ತಂಡದವರು, ಸ್ಥಳೀಯ ಪೊಲೀಸ್ನವರು ಏನೇನು ಕಾರ್ಯಾಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಎಲ್ಲ ರೀತಿಯಾದಂಥ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ಉಪ್ಪೆಲ್ಲ ತಗೊಂಡೋಗಿದ್ರು. ಯಾಕಂದರೆ ಮೃತದೇಹ ಏನಾದರೂ ಸಿಕ್ಕಿದ್ರೆ ಕೆಡಬಾರ್ದು, ಅದನ್ನು FSL ವರದಿಗೆ ತೆಗೆದುಕೊಂಡು ಹೋಗಿದ್ದಾರೆ ಕೆಲವೊಂದಿಷ್ಟು. ಹಾಗಾಗಿ ಈ ಒಂದು ಘಟನೆ ಈಗ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕೊಲೀಗ್ ಮಹೇಶ್ ಡೆಸ್ಕ್ ಲೈವ್ನಿಂದ ಜಾಯಿನ್ ಆಗ್ತಾ ಇದ್ದಾರೆ. ಮಹೇಶ್, ಧರ್ಮಸ್ಥಳದ ಅಸ್ಥಿಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು SIT ಕಾರ್ಯಾಚರಣೆ ಈಗ ರೋಚಕ ಘಟ್ಟಕ್ಕೆ ಹೋಗಿ ನಿಂತಿದೆ. ನಿನ್ನೆ 11-12ರಲ್ಲಿ ಅಗದ್ರೂ ಕೂಡ ಯಾವುದೇ ಕಳೆಬರ ಸಿಗದೇ ಇದ್ರೂ ಕೂಡ 11ರಿಂದ ಸ್ವಲ್ಪ ದೂರದಲ್ಲಿ 100 ಮೀಟರ್ ದೂರದಲ್ಲಿ 3 ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ. ಏನೇನೆಲ್ಲ ಅಪ್ಡೇಟ್ ಈಗ ಸಿಗ್ತಾ ಇದೆ ಮಹೇಶ್ ನಮಗೆ? ಸಚಿನ್, ಮುಖ್ಯವಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೋಚಕ ಹಂತ ತಲುಪಿದೆ. ಕಾರಣ ಏನು ಅಂತ ಹೇಳಿದ್ರೆ, ಇಷ್ಟು ದಿನಗಳ ಕಾಲ ಅನಾಮಿಕ ವ್ಯಕ್ತಿ ಅಥವಾ ದೂರುದಾರ ವ್ಯಕ್ತಿಯ ಪರವಾಗಿ ಯಾರು ಕೂಡ ಸಾಕ್ಷಿಯನ್ನ ಹೇಳಲಿಕ್ಕೆ ಬಂದಿರಲಿಲ್ಲ. ಆದರೆ ಈಗ ಫಾರ್ ದಿ ಫಸ್ಟ್ ಟೈಮ್ ಅನಾಮಿಕ ವ್ಯಕ್ತಿಯ ಪರವಾಗಿ 6 ಮಂದಿ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದಾರೆ. ಯಾವ ರೀತಿಯಾಗಿ ಸಾಕ್ಷಿ ಅಂತ ಹೇಳಿದ್ರೆ, ಹೌದು ಈತ ಈ ಪ್ರದೇಶದಲ್ಲಿ ಒಂದಿಷ್ಟು ಶವಗಳನ್ನು ಊತ ಹಾಕುವುದನ್ನು ನಾವು ನೋಡಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಸೊ ಇವರೆಲ್ಲರೂ ಕೂಡ SIT ಮುಂದೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇವತ್ತಿನ ಉತ್ಖನನ ಕಾರ್ಯ ಕೂಡ ಸದ್ಯಕ್ಕೆ ಸ್ಥಗಿತವಾಗಿದೆ. ಅಂದರೆ ಇವತ್ತು ಬೆಳಗ್ಗೆ 11 ಗಂಟೆ ಅಥವಾ 11:30ಕ್ಕೆ 13ನೇ ಸ್ಪಾಟಲ್ಲಿ ಉತ್ಖನನ ಶುರುವಾಗಬೇಕಿತ್ತು. ಬಟ್ ಈವರೆಗೂ ಕೂಡ ಶುರುವಾಗಿಲ್ಲ. ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ಯಾಕೆ ಅಂತ ಹೇಳಿದ್ರೆ, 13ನೇ ಸ್ಪಾಟ್ ಬಗ್ಗೆ ಆ ವ್ಯಕ್ತಿ ಕೊಟ್ಟಂಥ ಹೇಳಿಕೆ ಅಂದರೆ, 13ನೇ ಸ್ಪಾಟಲ್ಲಿ ನಾನು 9ಕ್ಕಿಂತ ಹೆಚ್ಚಿನ ಶವಗಳನ್ನು ಊತ ಹಾಕಿದ್ದೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದ. ಇದರ ಜೊತೆಗೆ 13ನೇ ಸ್ಪಾಟ್ ಬಂದು ಎಲ್ಲರೂ ನೋಡುವಂಥ ಸ್ಪಾಟ್ ಅಂದರೆ ರಸ್ತೆ ಪಕ್ಕದಲ್ಲಿತ್ತು. ಹೀಗಾಗಿ ಅಲ್ಲಿ ಸಾಕಷ್ಟು ಕುತೂಹಲ ಇತ್ತು, ಇಲ್ಲಿ ಉತ್ಖನನ ನಡೆಯುತ್ತಾ ಇಲ್ವಾ ಅಂತ ಹೇಳಿ. ಇದರ ಜೊತೆಗೆ ಕೊನೆ ಕ್ಷಣದಲ್ಲಿ ಉತ್ಖನನ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ. ಇದು 13ನೇ ಸ್ಪಾಟ್ ಬಿಟ್ಟು ಈ ಹಿಂದೆ ಅಂದರೆ 11ನೇ ಸ್ಪಾಟಲ್ಲಿ ಹುಡುಕಾಟ ನಡೀಬೇಕಿತ್ತು. ಬಟ್ ಏಕಾಏಕಿಯಾಗಿ ಬಂಗ್ಲಗುಡ್ಡದ ಮೇಲೆ ಹುಡುಕಾಟ ಶುರುವಾಗಿದೆ. ಸೊ 14ನೇ ಸ್ಪಾಟ್ ಅಂತ ಈಗ ಅದನ್ನು ಕನ್ಸಿಡರ್ ಮಾಡಲಾಗಿದೆ. ಅಂದರೆ ಬಂಗ್ಲಗುಡ್ಡದ ಮೇಲೆ ಸಿಕ್ಕಂತಹ ಶವವನ್ನು ಅಥವಾ ಅಸ್ಥಿಪಂಜರವನ್ನು ಆ ಸ್ಪಾಟನ್ನು ಈಗ 14ನೇ ಸ್ಪಾಟ್ ಅಂತ ಗುರುತಿಸಲಾಗಿದೆ. ಈಗ 14ನೇ ಸ್ಪಾಟಲ್ಲಿ ಮತ್ತೆ ಉತ್ಖನನ ಮಾಡಬೇಕು ಅಂತ ಚರ್ಚೆ ಆರಂಭವಾಗಿದೆ. ಹಾಗಾದರೆ 13ನೇ ಸ್ಪಾಟ್ ಬಗ್ಗೆ ಉತ್ಖನನ ನಡೆಯುತ್ತಾ ಅಥವಾ ಇದ್ರ ಬಗ್ಗೆ ಏನು ಅಂತ ಹೇಳಿದ್ರೆ, ಈಗ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ 13ರಲ್ಲೂ ಕೂಡ ಉತ್ಖನನ ನಡೀತಾ ಇಲ್ಲ, 14ನೇ ಸ್ಪಾಟಲ್ಲೂ ಕೂಡ ಉತ್ಖನನ ಆಗ್ತಾ ಇಲ್ಲ. ಸದ್ಯಕ್ಕೆ ಅಲ್ಲಿ ಒಂದು ಚರ್ಚೆ ಆರಂಭವಾಗಿದೆ, ಒಂದು ಸಭೆ ಕೂಡ ಆರಂಭವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಏನು ಸಭೆ ಅಂತ ಹೇಳಿದ್ರೆ, ಇಡೀ ಪ್ರಕರಣಕ್ಕೆ ಇಷ್ಟು ದಿನಗಳ ಕಾಲ ಬರದೇ ಇದ್ದಂತಹ ಸಾಕ್ಷಿಗಳು ಈಗ ಏಕಾಏಕಿ ಬಂದಿದ್ದಾರೆ. ದೂರುದಾರನ ಪರವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಬೇಕು? ಇದರ ಜೊತೆಗೆ ಆತ ಹೇಳಿದ್ದೇನು, 13ನೇ ಸ್ಪಾಟಲ್ಲಿ 9ಕ್ಕೂ ಹೆಚ್ಚು ಶವಗಳನ್ನು ನಾನು ಊತ ಹಾಕಿದ್ದೀನಿ ಅಂತ ಹೇಳಿದ್ರೆ ಇಲ್ಲೇ ಅಗಿಲಿಕ್ಕೆ ಅವಕಾಶವನ್ನು ಕೊಡಬೇಕಿತ್ತು ಅಥವಾ ಇಲ್ಲೇ ಅಗಿರಿ ಅಂತ ಹೇಳಿ ಮನವಿಯನ್ನು ಮಾಡ್ಕೋಬೇಕಿತ್ತು. ಬಟ್ ಈಗ ಏಕಾಏಕಿಯಾಗಿ ಬೇಡ 13ನೇ ಸ್ಪಾಟಲ್ಲಿ ಬೇಡ, ಮತ್ತೆ ಗುಡ್ಡದ ಮೇಲೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಸೊ ಅಲ್ಲಿ ಈಗ ಉತ್ಖನನ ಶುರು ಮಾಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರ ನಡುವೆ SITಯ ಇನ್ಸ್ಪೆಕ್ಟರ್ ಆಗಿರುವಂತಹ ಸಂಪತ್ ಅವರು ಒಂದು ದಾಖಲೆಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಂದರೆ ಒಂದಿಷ್ಟು ದಾಖಲೆಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನು ದಾಖಲೆ ಅಂತ ಹೇಳಿದ್ರೆ, ಆ ಅನಾಮಿಕ ವ್ಯಕ್ತಿ ಆರಂಭದಿಂದಲೂ ಕೂಡ ಒಂದು ಮಾತು ಹೇಳ್ತಾ ಇದ್ದ, ನಾನು 1995ರಿಂದ 2014ರವರೆಗೆ ಧರ್ಮಸ್ಥಳದಲ್ಲಿ ಸಫಾಯಿ ಕೆಲಸವನ್ನ ಮಾಡ್ತಾ ಇದ್ದೆ ಅಂತ ಹೇಳಿ, ಅಂದರೆ ಸ್ವಚ್ಛತಾ ಕೆಲಸವನ್ನ ಮಾಡ್ತಾ ಇದ್ದೆ ಅಂತ. ಇದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಏನಾದರೂ ಇದೆಯಾ ಅನ್ನುವ ಪ್ರಶ್ನೆ ಎದುರಾಗಿತ್ತು. ಹೀಗಾಗಿ SIT ಇನ್ಸ್ಪೆಕ್ಟರ್ ಆಗಿರುವಂತಹ ಸಂಪತ್ ಅವರು ಗ್ರಾಮ ಪಂಚಾಯಿತಿಗೆ ತೆರಳಿ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯಲ್ಲಿ ಹೌದು ಈ ವ್ಯಕ್ತಿ 1995ರಿಂದ 2014 ಡಿಸೆಂಬರ್ವರೆಗೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ದಾಖಲೆಯನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸೊ ಈಗ ಕುತೂಹಲ ಏನು ಅಂತ ಹೇಳಿದ್ರೆ, ಅಧಿಕಾರಿಗಳಲ್ಲಿ ಏನಾದರೂ ಗೊಂದಲ ಇದೆಯಾ ಅಂತ. ಅಂದರೆ ಯಾವ ಸ್ಪಾಟಲ್ಲಿ ಉತ್ಖನನ ಮಾಡಬೇಕು, 13ನೇ ಸ್ಪಾಟಲ್ಲಿ ಉತ್ಖನನ ಮಾಡಬೇಕಾ ಅಥವಾ 14ನೇ ಸ್ಪಾಟಲ್ಲಿ ಉತ್ಖನನ ಮಾಡಬೇಕಾ, ಈ ಗೊಂದಲ ಇದೆ. ಇದ್ರ ಜೊತೆಗೆ ಈಗ ಏಕಾಏಕಿಯಾಗಿ 6 ಮಂದಿ ಬಂದಿದ್ದಾರಲ್ವಾ, ಇವರು ಏಕಾಏಕಿ ಬಂದಿದ್ದು ಹೇಗೆ? ಮಹೇಶ್, ಇಲ್ಲಿ ಮತ್ತೊಂದು ಪ್ರಶ್ನೆ ಮಾಡ್ತಾ ಇರೋದಂದ್ರೆ, ಮಹೇಶ್ ಇಲ್ಲಿ ಬಹಳ ಮುಖ್ಯವಾಗಿ ಈಗ 6 ಮಂದಿ ಈಗ ಎಕ್ಸ್ಟ್ರಾ ಸಾಕ್ಷಿದಾರರು ಈಗ ನಾವು ಸಾಕ್ಷಿ ಹೇಳ್ತೀವಿ ಅಂತ ಬರ್ತಾ ಇದ್ದಾರೆ. ಈಗ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಏನಾದರೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾರಾ ಅಥವಾ ನೇರವಾಗಿ SIT ಮುಂದೆನೇ ನಾವು ಸಾಕ್ಷಿ ಹೇಳ್ತೀವಿ ಅಂತ ಏನಾದರೂ ಹೇಳ್ತಾ ಇದ್ದಾರೆ, ಹೇಗೆ ಅಂತ? ಸಚಿನ್, ಈ ಹಿಂದೆ ಜಯಂತ್ ಶೆಟ್ಟಿ ಅನ್ನೋರು ಕೂಡ ಇದೇ ರೀತಿಯಾಗಿ SIT ಮುಂದೆ ಬಂದಿದ್ದರು. ಅಂದರೆ ನಾನು ಕೂಡ ಓರ್ವ ಬಾಲಕಿಯ ಮೃತದೇಹವನ್ನು ನೋಡಿದ್ದೆ,
ಆ ಬಾಲಕಿಯ ಮೃತದೇಹ ಪೊಲೀಸರ ಗಮನಕ್ಕೆ ಬರದೆ ದಫನ್ ಮಾಡಲಾಗಿತ್ತು ಅಂತ ಜಯಂತ್ ಶೆಟ್ಟಿ ಅವರು ಮುಂದೆ ಬಂದಿದ್ದರು. ಅದೇ ರೀತಿಯಾಗಿ ಈಗ ಬಂದಿರುವಂಥ 6 ವ್ಯಕ್ತಿಗಳು ಕೂಡ SIT ಮುಂದೆ ಬಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕಂಪ್ಲೇಂಟನ್ನು ಮಾಡಿಲ್ಲ ಎಲ್ಲೂ ಕೂಡ. ಅಂದರೆ ಈ ಹಿಂದೆ SIT ಅಧಿಕಾರಿಗಳು ಒಂದು ಮಾತು ಹೇಳಿದ್ರಲ್ವ, ಸಹಾಯವಾಣಿ ಕೂಡ ಓಪನ್ ಮಾಡಿದ್ರು. ಅಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದ್ದರೆ ಬಂದು ಹಂಚ್ಕೊಳ್ಳಿ ಅಂತ ಹೇಳಿದರು. ಸೊ ಅದೇ ರೀತಿಯಾಗಿ ಈ ಹಿಂದೆ ಜಯಂತ್ ಶೆಟ್ಟಿ ಅವರು ಬಂದಿದ್ದರು. ಈಗ 6 ಮಂದಿ ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇವರು ಎಲ್ಲೂ ಕೂಡ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಮಾಡಿಲ್ಲ. ಅದರ ಬದಲಿಗೆ SIT ಅಧಿಕಾರಿಗಳ ಮುಂದೆ ಬಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇವರು ಯಾರು? ಇಷ್ಟು ದಿನಗಳಿಂದ ಬರದೇ ಇರುವಂಥ ವ್ಯಕ್ತಿಗಳು ಈಗ ಯಾಕೆ ಏಕಾಏಕಿಯಾಗಿ ಬಂದಿದ್ದಾರೆ? ಇವರು ಹೇಳೋದು ಎಷ್ಟು ಸತ್ಯ? ಇವುಗಳ ಬಗ್ಗೆ ಕೂಡ ಒಂದಿಷ್ಟು ವಿಚಾರಣೆ ನಡೆಯಬೇಕಾಗಿರುವಂಥದ್ದು. ನೋಡಿ, ಈ ಹಿಂದೆ ದೂರುದಾರನ ವಿಚಾರಣೆ ಕೂಡ ಆಗಿತ್ತು. ಬರೋಬ್ಬರಿ 15 ಗಂಟೆಗಳ ಕಾಲ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿ ಇದೆ. ಸೊ ಈಗ ಸಾಕ್ಷಿಗಳು ಹೇಳಿಕೆ ಬಂದಿದ್ದಾರಲ್ವಾ, ಇವರ ವಿಚಾರಣೆ ಕೂಡ ನಡೆಸಬೇಕಾಗಿದೆ. ಸೊ ಈಗ ಸದ್ಯಕ್ಕೇನು ಅಂತ ಹೇಳಿದ್ರೆ, ಈ ಇಡೀ ಪ್ರಕರಣದಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೀಬೇಕಾದ ಕಾರಣಕ್ಕಾಗಿ ಸದ್ಯಕ್ಕೆ ಉತ್ಖನನ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ. ಜೊತೆಗೆ ಈಗ ಮಾಹಿತಿ ಇರುವಂಥದ್ದು, ಈಗ ಗುಡ್ಡದ ಮೇಲೆ ಸಿಕ್ಕಂತಹ ಅಸ್ಥಿ ಪಂಜರದ ಬಗ್ಗೆ ಈಗ ಪುರುಷನದ್ದು ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಅದು ಪುರುಷನದ್ದು ಆಗಿದ್ರೆ ಅದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಸೂಸೈಡ್ ಮಾಡ್ಕೊಂಡಿರುವಂಥ ಮೃತದೇಹವನ್ನು ಅಲ್ಲೇ ಯಾಕೆ ಬಿಟ್ರು? ಇದೊಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸೂಸೈಡ್ ಮಾಡ್ಕೊಂಡಿರುವಂಥ ವ್ಯಕ್ತಿ, ಆತನ ಮೃತದೇಹ ಅಲ್ಲೇ ಕೊಳಿತಿದೆ ಅಂತ ಹೇಳಿದ್ರೆ ಯಾರಿಗೂ ಕೂಡ ಮಾಹಿತಿನೇ ಇರಲಿಲ್ವಾ? ಓಕೆ, ಇಲ್ಲಿ ಬಹಳ ಮುಖ್ಯವಾಗಿ ಅನನ್ಯ ಭಟ್ ಅವರ ತಾಯಿ ಏನಿದಾರಲ್ಲ, ಸುಜಾತ ಭಟ್ ಪರವಾಗಿರುವಂತಹ ವಕೀಲರು ಮಂಜುನಾಥ್ ಮತ್ತೊಂದು ಹೊಸ ಆರೋಪ ಮಾಡ್ತಾ ಇದ್ದಾರೆ. GPR ಅಳವಡಿಸಬೇಕು, GPR ಯಂತ್ರದ ಮುಖೇನವಾಗಿ ಉತ್ಖನನ ಕಾರ್ಯ ಮಾಡಬೇಕು. ಆದರೆ ಈ GPR ಅನ್ನ ನೀವೇನು ಒದಗಿಸಿಕೊಡುವಂತಹ ಖಾಸಗಿ ಕಂಪನಿ ಮೇಲೆ ಒಂದಿಷ್ಟು ಧಮಕಿ ಹಾಕ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ, ಈ ಕೆಲಸ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಲ್ಲಿವರೆಗೂ ಕೂಡ GPR ಯಂತ್ರವನ್ನು ತೆಗೆದುಕೊಂಡು ಈಗ ಉತ್ಖನನ ಕಾರ್ಯ ಮಾಡ್ತಾ ಇಲ್ಲ SIT ಅವರು ಅಂತ? ಸಚಿನ್, ನೀವು ಈಗಾಗಲೇ ಹೇಳಿದ್ರಿ ಜಯಂತ್ ಶೆಟ್ಟಿ ಅವರು ಒಂದಿಷ್ಟು ಮಾಹಿತಿಯನ್ನು ಹೇಳಿದ್ದಾರೆ ಅಂತ. ಅಂದರೆ ಆ ವಕೀಲರು ಒಂದಿಷ್ಟು GPRಗೆ ಬಳಕೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ. ಬಟ್ ಎಲ್ಲವೂ ಕೂಡ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುತ್ತೆ. ಯಾವುದನ್ನು ಯೂಸ್ ಮಾಡಬೇಕು, ಹೇಗೆ ತನಿಖೆ ನಡೆಸಬೇಕು, ಅದು ಇದು ಅಂತ ಅವರ ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತೆ. ಬಟ್ ಹೌದು ನಿಜ, GPR ಅನ್ನು ಯೂಸ್ ಮಾಡಬೇಕು ಅಂತ ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಟ್ ಅವ್ರು ಹೇಳಿದ ಕಾರಣಕ್ಕೇ ನಾವು GPR ಅನ್ನು ಯೂಸ್ ಮಾಡಲಿಕ್ಕಾಗುತ್ತಾ ಅಂತ ಹೇಳಿದ್ರೆ ಅದೆಲ್ಲವೂ ನಿರ್ಧಾರ ಮಾಡುವಂಥದ್ದು ತನಿಖಾಧಿಕಾರಿಗಳು, GPR ಅನ್ನು ಯೂಸ್ ಮಾಡಬೇಕೋ ಬೇಡವಾ ಅಂತ ಹೇಳಿ. ಬಟ್ ಒಂದು ವಾದ ಅಂತೂ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಇರುವಂಥದ್ದು 2019-2020 ಭಾಗದಲ್ಲಿ, ಅಂದರೆ ಈ ಹಿಂದೆ ಧರ್ಮಸ್ಥಳದಲ್ಲಿ ಸಾಕಷ್ಟು ಪ್ರವಾಹ ಬಂದಿತ್ತು, ಸಾಕಷ್ಟು ಮಳೆ ಬಂದಿತ್ತು. ಆಗ ಪ್ರವಾಹ ಕೂಡ ಉಂಟಾಗಿತ್ತು, ನೇತ್ರಾವತಿ ನದಿ ಕೂಡ ಉಕ್ಕಿ ಹರಿದಿತ್ತು. ಆ ಸಂದರ್ಭದಲ್ಲಿ ಹೆಚ್ಚಿನ ಮಣ್ಣು ಹೋಗಿ ಆ ಶವಗಳ ಮೇಲೆ ಬಿದ್ದಿರಬಹುದು ಅನ್ನುವ ಚರ್ಚೆ ಕೂಡ ಇದೆ. ಬಟ್ ಅದು ಸತ್ಯನಾ ಸುಳ್ಳ ಅದು ಗೊತ್ತಿಲ್ಲ. ಬಟ್ ಪ್ರವಾಹ ಬಂದಿದ್ದು ನಿಜ. ಈಗ ಶವಗಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಆತ 6 ಅಡಿ ಅಥವಾ 8 ಅಡಿ ಒಳಗಡೆ ಹೂತಿದ್ದಾನೆ ಅಂತ ಹೇಳಿಕ್ಕೂ ಸಾಧ್ಯ ಇಲ್ಲ. ಆತ ಎಷ್ಟು ಒಳಗಡೆ ಶವಗಳನ್ನು ಊತ ಹಾಕಿದ್ದಾನೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಇದ್ರ ಜೊತೆಗೆ ಪ್ರವಾಹ ಬಂದಿದೆ, ಮಣ್ಣು ಕೂಡ ಜಾಸ್ತಿ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಮೆಟಲ್ ಡಿಟೆಕ್ಟರ್ ಅನ್ನ ಯೂಸ್ ಮಾಡಬೇಕು ಅಂತ ಒಂದು ವಾದ ಇದೆ. ಬಟ್ ಅದೆಲ್ಲವೂ ಕೂಡ ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುತ್ತೆ. ಸಚಿನ್, ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಈಗ ಅನಾಮಿಕನ ಜೊತೆಗೆ ಇನ್ನು 6 ಮಂದಿ ಈಗ ನಾವು ಕೂಡ ಸಾಕಷ್ಟು ಹೆಣ ಹುತ್ತಿಟ್ಟಿರೋದನ್ನ ನೋಡಿದ್ದೀವಿ ಅಂತ ಈಗ SIT ಮುಂದೆ ಸಾಕ್ಷಿ ಹೇಳಲಿಕ್ಕೆ ಈಗ ಮುಂದೆ ಬಂದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣ ತೀವ್ರ ಘಟ್ಟವನ್ನ ತಲುಪ್ತಾ ಇದೆ. ಮಣ್ಣು ಅಗಿಲಿಕ್ಕೆ ಬೇರೆ ಜಾಗವನ್ನ ಅನಾಮಿಕ ತೋರಿಸ್ತಾ ಇದ್ದಾನೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ದೂರುದಾರನ ನಡೆ. 11ನೇ ಸ್ಪಾಟ್ ಶೋಧ ಕಾರ್ಯ ಸಂದರ್ಭದಲ್ಲೇ ಬೇರೆ ಸ್ಥಳವನ್ನು ತೋರಿಸಿದ್ದಾನೆ. ಬೇರೆ ಜಾಗದ ಕಡೆ ಹೋದಾಗ ಅಸ್ಥಿ ಪಂಜರ ಸಿಕ್ತು. ಈಗ ಮತ್ತೆ ಬೇರೊಂದು ಕಡೆಗೆ ಕರೆದೊಯ್ತಾ ಇದ್ದಾನೆ ಅನಾಮಿಕ. ಬರೀ 13 ಸ್ಪಾಟ್ ಅಲ್ಲ, ಹಾಗಾದ್ರೆ ಸ್ಪಾಟ್ಗಳ ಸಂಖ್ಯೆ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟಿರುವ ಆರೋಪ ಪ್ರಕರಣ ದಿನದಿಂದ ದಿನಕ್ಕೆ ರೋಚಕತೆ ಪಡ್ಕೊಳ್ತಾ ಇದೆ. ಮಣ್ಣು ಅಗಿಲಿಕ್ಕೆ ಬೇರೆ ಜಾಗವನ್ನು ಅನಾಮಿಕ ತೋರಿಸಿದ್ದಾನೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ದೂರುದಾರನ ನಡೆ. 11ನೇ ಸ್ಪಾಟ್ ಶೋಧ ಕಾರ್ಯ ಸಂದರ್ಭದಲ್ಲೇ ಬೇರೆ ಜಾಗ ತೋರಿಸಿದ. ಅಂದರೆ ಒಂದು 100 ಮೀಟರ್ ದೂರದಲ್ಲೇ 3 ಶವಗಳು ಪತ್ತೆಯಾಗುತ್ತೆ. ಅದರಲ್ಲಿ ಒಂದು ಮಹಿಳೆಗೆ ಸಂಬಂಧಪಟ್ಟಿದ್ದು ಅಂತ ಈಗೇನೀಗ ಅನನ್ಯ ಭಟ್ ತಾಯಿ ಏನಿದಾರಲ್ಲ, ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಈಗ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದೇ ವಕೀಲರು ಈಗ GPR ಅಳವಡಿಕೆಯನ್ನು ಯಾಕೆ ಮಾಡಿಲ್ಲ ಅಂತಲೇ ಮತ್ತೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಈಗ ಕಲೆಕ್ಟ್ ಮಾಡಿಕೊಂಡಿದ್ದಾರೆ. ಇದುವರೆಗೂ ನಡೆದಿರುವಂತಹ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿದೆ, ಏನೇನೆಲ್ಲ ಕಾರ್ಯಾಚರಣೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ
ಈ ಅನಾಮಿಕ ತೋರಿಸಿದಂತಹ ಸ್ಪಾಟ್ಗಳೇನಿತ್ತಲ್ಲ ಆ ಸ್ಪಾಟನ್ನು ಬಿಟ್ಟು ಇದೇ ಅನಾಮಿಕ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲೂ ಕೂಡ ಈಗ ಸಾಕಷ್ಟು ಕುತೂಹಲ ಕೆರಳಿಸುವ ನಿಟ್ಟಿನಲ್ಲಿ ಈಗ ಕಾರ್ಯಾಚರಣೆ ಕೂಡ ಈಗ ನಡೀತಾ ಇದೆ. ಆಪರೇಷನ್ ಅಸ್ಥಿಪಂಜರ ಶೋಧದ ಪ್ಲಾನ್ ಈಗ ಚೇಂಜ್ ಆದಂತೆ ಕಾಣಿಸ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ SIT ಕಾರ್ಯಾಚರಣೆ. 13ನೇ ಸ್ಪಾಟನ್ನು ಬಿಟ್ಟು 11A ಪಾಯಿಂಟ್ಗೆ SITಗೆ ಎಂಟ್ರಿ ಕೊಟ್ಟಿದೆ. ಅನಾಮಿಕ ತೋರಿಸಿರುವ ಸ್ಪಾಟ್ 11ರ ಬಳಿ ಯಾವುದೂ ಸಿಗಲಿಲ್ಲ. ಬಟ್ 11Aಯಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸುವ ನಿಟ್ಟಿನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಅನಾಮಿಕನ ಎದುರೇ SIT ಶೋಧ ಕಾರ್ಯಾಚರಣೆ. ಆಪರೇಷನ್ ಅಸ್ಥಿಪಂಜರ ಶೋಧದ ಪ್ಲಾನೇ ಈಗ ಚೇಂಜ್ ಆದಂತೆ ಕಾಣಿಸ್ತಾ ಇದೆ. ಇವೆಲ್ಲವೂ ಕೂಡ ದಿಢೀರ್ ಬೆಳವಣಿಗೆಗಳು. ಆತ 164 ಹೇಳಿಕೆ ಕೊಡುವಂಥ ಸಂದರ್ಭದಲ್ಲೇ ಈ 11A 11B ಈ ಥರ ಎಲ್ಲ ಹೇಳಿರಲಿಲ್ಲ. ಒಟ್ಟು 1ರಿಂದ 13ರವರೆಗೂ ಸ್ಪಾಟ್ ನಂಬರ್ ಹೇಳಿದ್ದ. ಆ ಸ್ಪಾಟಲ್ಲೇ ನಾನು ಹೆಣವನ್ನು ಹೂತಿಟ್ಟಿದ್ದೀನಿ. ಆಮೇಲೆ ಈ ಸ್ಪಾಟ್ ನಂಬರ್ 9, ಸ್ಪಾಟ್ ನಂಬರ್ 11, ಸ್ಪಾಟ್ ನಂಬರ್ 13 ಇದ್ರ ಬಗ್ಗೆ ಸಾಕಷ್ಟು ಹೆಣಗಳನ್ನು ಹೂತಿಟ್ಟಿರುವ ಬಗ್ಗೆ ಆಲ್ರೆಡಿ ಅನಾಮಿಕ ಹೇಳಿಕೆಯನ್ನು ಕೊಟ್ಟಿದ್ದ. ಆದರೆ ಆ 11ನೇ ಸ್ಪಾಟಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಏಕಾಏಕಿಯಾಗಿ ಅಲ್ಲಿಂದ 100 ಮೀಟರ್ ದೂರಕ್ಕೆ ಕರ್ಕೊಂಡು ಹೋಗ್ತಾನೆ. ಒಂದು ಗುಡ್ಡದ ಮೇಲೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ 3 ಶವಗಳು ಪತ್ತೆ ಆಗ್ತವೆ. 3 ಶವಗಳು. ಅದರಲ್ಲಿ ಒಂದು ಮಹಿಳೆಯದು, ಇಬ್ಬರದು, ಪುರುಷರದು ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇದೆ. ಅದಾದ ಮೇಲೆ ಈಗ ಸ್ಪಾಟ್ ನಂಬರ್ ಬೇರೆ ಈಗ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಇನ್ನಷ್ಟು ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಒಂದು ಕಡೆ SIT ತನಿಖೆ ಜೊತೆಗೆ FSL ತಂಡ, ಸ್ಥಳೀಯ ಪೊಲೀಸ್ನವರು, ಇನ್ನೊಂದು ಕಡೆ ವಕೀಲರು, ಹೀಗೆ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಈಗ ನಡೀತಾ ಇದ್ದಾವೆ.